ಸ್ಪೆಷಲ್ ಏನಂತ ಹೇಳಿದ್ರೆ ನವರಾತ್ರಿಯ ಫಸ್ಟ್ ನೋಡಿ ಇದು ನಾನು ಮಾತಾಡಿ ಕಾರ್ನ್ ರೆಡಿ ಅಣಿದ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ರು? ಇವತ್ತಿನ ಸ್ಪೆಷಲ್ ಡೇ ಅಂತ ಹೇಳಿದ್ರೆ ಇವತ್ತು ನವರಾತ್ರಿಯ ಫಸ್ಟ್ ದಿನ. ಹಾಗಾಗಿ ನಾನು ಕೂಡ ಈಗ ವೈಟ್ ಸ್ಯಾರಿನ ಹಾಕಿದ್ದೇನೆ. ನೋಡುವ ಯಾವ ಟೆಂಪಲ್ಗೆ ಹೋಗ್ತೇನೆ ಅಂತ ಹೇಳಿ ನಿಮಗೆ ಕೂಡ ನಾನು ತೋರಿಸ್ತೇನೆ. ನೀವು ಕೂಡ ನೋಡ್ಬೋದು. ಮತ್ತೆ ಉಂಟಲ್ಲ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಯಾರು ಮಾಡಲಿಲ್ಲ, ಹೊಸದಾಗಿ ಯಾರು ನೋಡ್ತಾ ಇದ್ದೀರಿ ಅವರ ಒಂದು ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ. ಹಾಗೆ ಅದರ ಸೈಡಲ್ಲಿರೋ ಒಂದು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕುವ ವಿಡಿಯೋದೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಹಾಗಾಗಿ ನೀವು ಆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇನ್ನೊಂದೇನಂತ ಹೇಳಿದರೆ ಆದಷ್ಟು ಶೇರ್ ಕೂಡ ಮಾಡಿ, ಮತ್ತು ಕಮೆಂಟ್ ಮಾಡಿ, ಲೈಕ್ ಕೂಡ ಮಾಡಿ. ಒಂದು ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಕೂಡ ಮಾಡಿ. ಇವತ್ತಿನ ಡೇಯಲ್ಲಿ ನಾನು ಸ್ವಲ್ಪ ವಿಡಿಯೋ ಹಾಕಲಿಕ್ಕೆ ನಿಮಗೆ ಟ್ರೈ ಮಾಡ್ತೇನೆ. ನೋಡುವ. ಇಲ್ಲಿ ಫಸ್ಟ್ಗೆ ಉಡುಪಿಯ ಅಂಬಲ್ಪಾಡಿಯಲ್ಲಿರುವ ಶ್ರೀ ಜನಾರ್ದನ ಹಾಗೂ ಮಹಾಕಾಳಿ ಟೆಂಪಲ್ಗೆ ಬಂದೆ. ಇದೊಂದು ಉಡುಪಿ ನಗರದ ಪವಿತ್ರ ಸ್ಥಳ ಕೂಡ ಅಂತ ಹೇಳ್ಬೋದು. ಹಾಗೆ ಇಲ್ಲಿನ ಪ್ರಮುಖ ಒಂದು ಆಕರ್ಷಣೆ ಅಂತ ಹೇಳಿದರೆ ಅಂಬಲ್ಪಾಡಿಯಲ್ಲಿರುವ ಮಹಾಕಾಳಿ ಜನಾರ್ದನ ದೇವಾಲಯ. ಇದೊಂದು ಪುರಾತನವಾದ ಹಾಗೂ ಶ್ರೀ ಜನಾರ್ದನ ದೇವಸ್ಥಾನದ ಈ ಪಕ್ಕದಲ್ಲಿ ಒಂದು ಮಹಾಕಾಳಿ ಮಂದಿರ, ಮುಂಭಾಗದಲ್ಲಿ ಜನಾರ್ದನ ಪುಷ್ಕರಣೆ, ಮುಖ್ಯ ಪ್ರಾಣ ಅವತಾರಗಳನ್ನು ಒಳಗೊಂಡಿರುವ ಆಂಜನೇಯ ದೇವಸ್ಥಾನ ಮತ್ತು ಸುತ್ತಮುತ್ತಲಿನ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಗಳು. ಹಾಗೆ ನವರಾತ್ರಿಯ ಫಸ್ಟ್ ಡೇ ಆಗಿದ್ದರಿಂದ ಇಲ್ಲಿ ಜನರು ಕೂಡ ಒಂದು ಸ್ವಲ್ಪ ಜಾಸ್ತಿ ಇದ್ದರು. ದೇವರ ದರ್ಶನವನ್ನೆಲ್ಲ ಮುಗಿಸಿಕೊಂಡು ನೆಕ್ಸ್ಟ್ ನಾನು ಕಾಪುವಿನಲ್ಲಿರುವ ಹೊಸ ಮಾರಿಗುಡಿ ದೇವಸ್ಥಾನ ಇಲ್ಲಿಗೆ ಹೋದೆ. ಮತ್ತು ಇಲ್ಲಿ ಏನಂತ ಹೇಳಿದರೆ ಮಂಗಳವಾರ ಮಾರಿಯಮ್ಮನ ಇದು ನೆಚ್ಚಿನ ದಿನವಾಗಿದ್ದು ದೇವಿಯನ್ನು ನೋಡಲು ಇಲ್ಲಿಗೆ ತುಂಬ ಜನ ಭೇಟಿ ನೀಡ್ತಾರೆ. ಅಂದರೆ ಬೇರೆ ಬೇರೆ ಊರಿನಿಂದ ಕೂಡ ಬರ್ತಾರೆ. ಅಷ್ಟು ಒಂದು ಕೂಡ ಈ ದೇವಿಯ ಕಾರಣಿಕತೆ ಅಂತ ಹೇಳ್ಬೋದು. ಒಂದು ಇಲ್ಲಿನ ವಿಶೇಷತೆ ಏನಂತ ಹೇಳಿದ್ರೆ ನಮಗೆ ದೇವರನ್ನು ತುಂಬ ಹತ್ತಿರದಿಂದಲೇ ನೋಡಲಿಕ್ಕೆ ಸಿಗ್ತದೆ. ಹಾಗೆ ನಮಗೆ ಒಳಗಡೆ ಪ್ರವೇಶ ಕೂಡ ಬಿಡ್ತಾರೆ. ಸೊ ಹಾಗಾಗಿ ನಮಗೆ ದೇವರನ್ನು ನೋಡ್ತಾ ಇರುವಾಗಲೇ ಏನೋ ಒಂಥರ ಮನಸ್ಸಿಗೆ ತುಂಬ ಖುಷಿ ಆಗ್ತದೆ, ಅಲ್ಲೇ ಕೂತ್ಕೊಳ್ಳುವಂತ ಆಗ್ತದೆ. ಹಾಗೆ ನಾನು ಇಲ್ಲಿಯ ದರ್ಶನ ಎಲ್ಲ ಮುಗಿಸಿಕೊಂಡು ದೇವರ ಪ್ರಸಾದ ಎಲ್ಲ ತಗೊಂಡು ಸೀದಾ ನಾನು 2 ಟೆಂಪಲ್ಗೆ ಮಾತ್ರ ಹೋಗಿದ್ದು, ಸೀದಾ ಮನೆಗೆ ಹೋದೆ. ನೋಡಿ, ಈಗಷ್ಟು ಮನೆಗೆ ಬಂದು ಕೂತ್ಕೊಂಡದಷ್ಟು ಒಂದು ಮಧ್ಯಾಹ್ನ ಹೋಗಿದೆ. ನಾನು ತುಂಬ ಸಾಕೈತೆ ನನಗೆ. ನಾನು ಫಸ್ಟ್ ಅಂದರೆ ನವರಾತ್ರಿ ಟೆಂಪಲ್ಗೆ ಹೋಗ್ತೇನೆ, ಆದರೆ ತುಂಬ ಇವನು ಬಿಟ್ಟೋಗಿದ್ದೇನೆ. ಹಾಗೆಯೇ ಇವತ್ತೊಂದು ಹೀಗೆ ಸಿಂಪಲ್ ವ್ಲಾಗ್ ಮಾಡುವಂತೇಳಿ ಮಾಡಿದ್ದು. ಇಲ್ಲಂದರೆ ಮಾಡಲಿಕ್ಕೆ ಟೈಮ್ ಕೂಡ ಸಿಗೋದಿಲ್ಲ. ಇವತ್ತೊಂದು ಏನೋ ಇವತ್ತೊಂದು ಟೈಮ್ ಸಿಕ್ಕಿದೆ ನಮಗೆ. ಹಾಗಾಗಿ ಸುಮ್ಮನೆ ವ್ಯೂಸ್ ಕೂಡ ಜಾಸ್ತಿ ಬರಬೇಕಲ್ಲ, ಹಾಗೆ ಒಂದು ಕಂಟೆಂಟ್ ಕೂಡ ಆಗಬೇಕಲ್ಲ. ಮೇಯ್ನಾಗಿ ಏನಂತ ಹೇಳಿದರೆ ಇವನಿತ್ತಲ್ಲ, ನನಗೆ ಒಂದು ಚೂರು ಹೀಗೆ ಮೊಬೈಲಲ್ಲಿ ವಿಡಿಯೋ ಮಾಡಲಿಕ್ಕೆ ಬಿಡುವುದೇ ಇಲ್ಲ. ಈಗ ಇಲ್ಲಿ ನೋಡಿ, ಈ ಟಾಯ್ಸ್ ಇದೊಂದು ಹೊಸ ಟಾಯ್ಸ್. ಈಗ ಇಲ್ಲಿ ಕಾಯಿನ್, ಇದು ಮುಂಚೆಲ್ಲ ಬರ್ತಾ ಇತ್ತು ನೋಡಿ. ಈಗ ಇಲ್ಲಿ ಕಾಯಿನ್ ಇರ್ತದೆ. ಇಲ್ಲಿ ಒಂದು ಒಳಗಡೆ ನಾಯಿ ಉಂಟು, ಅದನ್ನು ತಗೊಂಡು ಹೋಗ್ತದೆ ನೋಡಿ. ದೃಶ್ಯ ಕಾಯಿನ್ ಪಾಡ್ ಹಾಂ ಈಗ ನೋಡಿ ಹಿಡ್ಕೊಂಡು ಹೋಗ್ತದೆ ನೋಡಿ. ಇನ್ನು ದೃಶ್ಯ ಕುಡಂಜಿ ಪಾಟ್ ನೋಡಿ ಈಗ ಹಿಡ್ಕೊಂಡು ಹೋಗ್ತದೆ. ಕುಡಂಜಿ ಪಾಟ್ ಬರ್ಪುಡಿಯಾ. ಮತ್ತು ಇದು ಕೀ ಕೊಡಬೇಕು. ಇಲ್ಲಿ ಕೀ ಕೊಟ್ಟರೆ ಮಾತ್ರ ಇದು ಇಲ್ಲಿ ಕಾಯಿನ್ ತಗೊಂಡು ಹೋಗ್ತದೆ. ಇಲ್ಲಾದರೆ ತಗೊಂಡು ಹೋಗೋದಿಲ್ಲ ನೋಡಿ. ಈಗ ನಾನೊಂದು ಹಾಕ್ತೇನೆ, ತಗೊಂಡು ಹೋಗ್ತೇನೆ. ನೋಡಿ, ಇದು ನಾನು ಮಾತಾಡ್ಲಿಕ್ಕೆ ಯೂಸ್ ಮಾಡೋದು ಮೈಕ್. ಇವನಿಗೆ ನೋಡಿ, ಇದು ಆಟ ಆಡ್ಲಿಕ್ಕೆ ಯಾವ ತಗೊಳ್ದು ಇವನು. ಅಂಚ ಮಲ್ಪೊಡ್ಚಿ ಪೋಪುಂಡು ದೃಶ್ಯ ಗೆಪ್ಪುಡ್ಚಿಯಾ ನೋಡಿ. ನನ್ನ ಗಾಡಿ ತೆಗಿತಾನೆ ಇವನು. ಇವಾಗ ಟೆಂಪಲ್ಗೆ ಹೋಗಿ ಬಂದಾಯಿತು. ಇವತ್ತಿನ ವಿಡಿಯೋದಲ್ಲಿ ನೋಡಿ ಹೀಗೇನೆ ಇರ್ತಾರೆ. ಹೀಗೇನಂತ ಹೇಳಿದ್ರೆ ಈಗ ಮನೆಗೆ ಬಂದು ನಾನು ಎಂತೆಲ್ಲ ಮಾಡಿದೆ, ಎಂತೆಲ್ಲ ತಿಂಡಿ, ಮತ್ತು ಏನೆಲ್ಲ ಪದಾರ್ಥ ಮಾಡ್ತಾ ಇದ್ದೇನೆ, ಏನೆಲ್ಲ ತಿಂಡಿ ಮಾಡ್ತಾ ಇದ್ದೇನೆ, ಇದನ್ನೇ ತೋರಿಸ್ತೇನೆ. ಹಾಗೆ ನೋಡಿ. ಮತ್ತು ಈಗ ನಾನು ಇದು ಕಾರ್ನ್ ಜೊತೆಗೆ ಇದು ನೋಡಿ, ಫಸ್ಟಿಗೆ ಇಲ್ಲಿ ನಾವು ಹೀಗೆ ನೈಫಲ್ಲಿ ಸ್ವಲ್ಪ ತೆಗೆಯುವ ಹೀಗೆ. ಆನಂತರ ಈಗ ಇದು ತೆಗೆದಾದ್ಮೇಲೆ ನೋಡಿ ಈ ರೀತಿ ತೆಗಿಲಿಕ್ಕೆ ಈಸಿ ಆಗ್ತದೆ ತುಂಬ. ನಾನು ಹೀಗೇನೆ ಮಾಡೋದು ನೋಡಿ. ಈ ರೀತಿ ಮಾಡಿದರೆ ಆಯಿತು, ಈಗ ಈಸಿ ಆಗ್ತದೆ ತೆಗಿಲಿಕ್ಕೆ. ಅದನ್ನೆಲ್ಲ ತೆಗೆದು ಬೇಯಿಸ್ಲಿಕ್ಕೆ ಇಟ್ಟಾಯಿತು.
ಅಲ್ಲಿ ನೋಡಿ ಕಾರ್ನ್ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಇನ್ನು ನವರಾತ್ರಿಯಲ್ಲಿ ವಿಡಿಯೋ ಹಾಕ್ಲಿಕ್ಕೆ ಆಗೋದಿಲ್ಲ, ಅಂದರೆ ರೆಸಿಪಿ ವಿಡಿಯೋಗಳಲ್ಲಿ ವೆಜ್ಜಲ್ಲಿ ಸ್ಪೆಷಲ್ ಏನಾದರೂ ಮಾಡಿದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿ ಹಾಕ್ಬೋದು. ಮತ್ತು ನಾನ್ ವೆಜ್ ಮಾಡೋದಿಲ್ಲ, ನಾವು ನವರಾತ್ರಿಗೆ ತಿನ್ನೋದಿಲ್ಲ 9 ದಿನ. ಹಾಗಾಗಿ ನೆಕ್ಸ್ಟ್ 9 ದಿನ ಆದಮೇಲೆ ನಾನ್ ವೆಜ್ ರೆಸಿಪಿ ಬರ್ತದೆ. ಇನ್ನು ಬೇರೆ ಬೇರೆ ನಾನ್ ವೆಜ್ಜಲ್ಲಿ ಸ್ಪೆಷಲ್ ಮಾಡಬೇಕಂತ ಇದ್ದೇನೆ, ನೋಡುವ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೇನೆ ನಾನು. ಹಾಗೆ ಇನ್ನು ನಾವು ವೆಜ್ಜೇ ಮಾಡಬೇಕಾಗ್ತದೆ. ವೆಜ್ಜಲ್ಲಿ ಸ್ಪೆಷಲ್ ಏನಿದ್ರೆ ನಾನು ಹಾಕ್ತೇನೆ. ನಾನು ಬೀಟ್ರೂಟ್ ಮಾಡ್ತಾ ಇದ್ದೇನೆ, ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೇನೆ. ನನಗೆ ಅಂತೂ ತುಂಬ ಇಷ್ಟ ಇದು ಬೀಟ್ರೂಟ್ ಪಲ್ಯ. ಅದಕ್ಕೆ ಕೂಡ ಗಂಜಿ ಇರಬೇಕು, ಪಲ್ಯ ಮಾಡಿದರೆ ಗಂಜಿಯೇ ಮಾಡೋದು ಅಂತೇಳಿ ನಾನು ಹೇಳ್ತೇನೆ. ವೆಜ್ ಎಲ್ಲ ಕೆಲವರಿಗೆ ಇಷ್ಟ ಆಗಲಿಕ್ಕೆ ನಾನು ಹೀಗೆ ಕಟ್ ಮಾಡೋದು. ಫಸ್ಟಿಗೆ ಇದಕ್ಕೆ ಭಾಗ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಇದನ್ನು ಒಂದೊಂದಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಅದು ಕೂಡ ತುಂಬ ಸ್ಲೈಸ್ ಆಗಬೇಕು, ತುಂಬ ಅಂತ ಹೇಳಿದರೆ ತುಂಬ ಕೆಲವು ರೀತಿಯಲ್ಲಿ. ಇದೀಗ ನೋಡಿ, ಇದು ಆಗಲಿ ಎಲ್ಲ ಕಟ್ಟಾಯಿತು ಮಾರೆ. ನೆಕ್ಸ್ಟ್ ಇದನ್ನು ಈ ರೀತಿ ಮಾಡಿದರೆ ಬೇಗ ಆಗ್ತದೆ ಮಾಡಲಿಕ್ಕೆ. ಅದು ಕೂಡ ತುಂಬ ಸಣ್ಣದಾಗಬೇಕು. ಈಗ ನಾನೀಗ ಮಾಡಲಿಕ್ಕೆ ಹೋದದ್ದು ತುಂಬ ಸಣ್ಣದಾಗಲಿಲ್ವಾ ಅಂತ ನೋಡಿ, ಇಷ್ಟು ಸಣ್ಣದಾಗಬೇಕು, ಬೇಗ ಆಗ್ತದೆ ಕಟ್ ಮಾಡಲಿಕ್ಕೆ. ಹೀಗೆ ಬೇರೆ ವೆಜಿಟೇಬಲ್ಸ್ ಆದರೆ ನಮಗೆ ಬೇಗ ಆಗ್ತದೆ, ಬಟ್ ಇದು ಎಲ್ಲ ಇದ್ರದ್ದು ಸಿಪ್ಪೆಲ್ಲ ತೆಗೆದು ಹೀಗೆ ಈ ರೀತಿ ಸಣ್ಣದು ಬೀಟ್ರೂಟ್ ಪಲ್ಯ ಅಂತ ಹೇಳಿದರೆ ಸಣ್ಣದೇ ಆಗಬೇಕು. ನನಗಂತೂ ಇದು ತುಂಬ ಸಣ್ಣದಿರಬೇಕು. ಈಗ ನಾನು ಅರ್ಜೆಂಟಿಗೆ ಹೀಗೆ ಮಾಡಿದ್ದು, ಇಲ್ಲದ್ರೆ ಇದಕ್ಕಿಂತ ಕೂಡ ಸಣ್ಣದು ಮಾಡ್ತೇನೆ. ಹಾಗೆ ನೋಡಿ, ಹೀಗೆ ಸ್ಲೈಸ್ ಮಾಡಿಕೊಂಡು ಈ ರೀತಿ ಹೀಗೆ ಸ್ಲೈಸ್ ಮಾಡಿಕೊಂಡು ಹೀಗೆ ಸಣ್ಣದು ಮಾಡಿ ಕಟ್ ಮಾಡೋದು. ಇಲ್ಲಿ ಕಾರ್ನ್ ಕೂಡ ಹಾಗೇನೆ ಬೇಯ್ತಾ ಉಂಟು. ಇದಕ್ಕಾಗಿ ಅವನು ಕೂಡ ತುಂಬ ವೆಯ್ಟ್ ಮಾಡ್ತಾ ಇದ್ದಾನೆ. ಅಲ್ಲ ಮಾರಿ, ಈಗ ವಿಡಿಯೋ ಮಾಡಿದ್ದೀನಿ. ಈ ಪದಾರ್ಥ ಅಂತ ಇವತ್ತು ತುಂಬ ಲೇಟ್ ಆಗ್ತದೆ, ಗ್ಯಾರಂಟಿ. ಒಂದು 9:30 ಆದರೂ ಆಗ್ತದೆ. ಅದು ಹಾಗೆ ವೀಡಿಯೋ ಮಾಡಲಿಕ್ಕೆ ಹೋದರೆ ತುಂಬ ಲೇಟ್. ನೋಡುವ, ನಾನು ವೀಡಿಯೋ ಮಾಡಲಿಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿ ಆಗಿದೆ. ಹಾಗೆ ಈಗ ಕೆಲವು ಸರಿ 20 ನಿಮಿಷದಲ್ಲಿ ಆಗೋದು 1 ಗಂಟೆ ತಗೊಳ್ತದೆ. ಈಗ ಗ್ಯಾಸ್ ಆನ್ ಮಾಡುವ. ತಿಂದು ಒಗ್ಗರಣೆಗೆ ರೆಡಿ ಆಗೈತೆ. ಈಗ ಒಗ್ಗರಣೆಗೆ ರೆಡಿ ಫಸ್ಟಿಗೆ ಎಣ್ಣೆಲ್ಲ ಹಾಕಿ ಇಲ್ಲಿ ಸಾಸಿವೆ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಇಲ್ಲಿ ಮತ್ತೆಂತ ಮಾಡೋದು, ಹಾಕಿ ಆಯ್ತಲ್ಲ. ಈಗ ಇಷ್ಟು ಉದ್ದಿನ ಬೇಳೆ, ಚಿಟ್ಟ ಕಾರ್ನ್ ರೆಡಿ ಆಗಿದೆ. ವಾವ್, ನೋಡಿ. ಈಗ ಇವನಿಗೆ ಇದು ತಿನ್ನಲಿಕ್ಕೆ ಆಯ್ತಾ, ಫಸ್ಟಿಗೆ ಸ್ವಲ್ಪ ಹಾಕಿ ಕೊಡೋದು, ಮತ್ತೆ ಪುನಃ ಕೇಳ್ತಾನೆ. ಕಾರ್ನ್ ರೆಡಿ ಆಣಿದ ಈತೆ ನನ್ನ ಖಾಲಿ ಹಂಡು. ಹಾಂ ಉಂಟಲ್ಲ, ನಾವು ಊಟ ಮಾಡುವಾಗ ಪದಾರ್ಥ ತಿನ್ನೋದಕ್ಕೂ ಈಗ ಟೇಸ್ಟ್ ಮಾಡೋದಕ್ಕೂ ಎಷ್ಟು ಡಿಫ್ರೆಂಟ್ ಅಂತ ಹೇಳಿದರೆ, ಚಪ್ಪೆ ಕರೆಕ್ಟ್ ಉಂಟಂತ ನೋಡುವಾಗ ನಮಗೆ ಆ ಟೇಸ್ಟೇ ಬೇರೆ. ಅಲ್ಲೇ ಒಂದು ಸ್ವಲ್ಪ ಪ್ಲೇಟಿಗೆ ಹಾಕೊಂಡು ತಿನ್ನುವಂತಾಗ್ತದೆ. ಮತ್ತು ಊಟ ಮಾಡುವಾಗ ನಾವು ತಿನ್ನೋದಕ್ಕೂ ಹೀಗೆ ತಿನ್ನೋದಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಅಲ್ವಾ? ಸೂಪರ್, ಉಪ್ಪೆಲ್ಲ ಕರೆಕ್ಟ್ ಇದೆ. ಆದರೆ ಚೂರು ಇವರಿಗೆಲ್ಲ ಸ್ವಲ್ಪ ಚೂರು ಉಪ್ಪು ಹಾಕಿದೆ ಇವರಿಗೆ, ಮತ್ತೆ ಚಪ್ಪೆ ಆದರೆ ಅದಕ್ಕೋಸ್ಕರ ಸ್ವಲ್ಪ ಈಗ ಕೊತ್ತಂಬರಿ ಸೊಪ್ಪು ಬೇಡ, ಅದನ್ನೆಲ್ಲ ಈಗ ಟೈಮ್ ಇಲ್ಲ ಹಾಕಲಿಕ್ಕೆ, ಬಿಡಿಸಬೇಕು ಉಂಟು. ಬಿಡಿಸಿ ಹಾಕುವಾಗ ಎಲ್ಲ ಟೈಮ್ ತುರಿ ಇಟ್ಟಿದ್ದೇನೆ. ಈ ತೆಂಗಿನ ತುರಿ ನೋಡಿ, ಈಗ ಇಲ್ಲಿಗೆ ಆಯಿತು. ತೆಂಗಿನ ತುರಿ ಹಾಕುವ ನಾವು. ತೆಂಗಿನ ತುರಿ ಹಾಕಿ ಹೀಗೆ ಮಿಕ್ಸ್ ಮಾಡುವ. ನಮ್ಮ ಬೀಟ್ರೂಟ್ ಪಲ್ಯ ರೆಡಿ ಆಯ್ತು. ಇವಾಗ ಸ್ವಲ್ಪ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ. ಈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.